ವಿದ್ಯಾರ್ಥಿನಿಯ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಆತ್ಮಹತ್ಯೆ ಪ್ರಕರಣ ಏನಿದೆ ಸರ್, ಇದು ನ್ಯಾಯವಾ ಹೇಗೆ? ಆತ್ಮಹತ್ಯೆ ಎನ್ನುವುದು ಮಹಾಪಾಪ ಅಂತ. ಓಕೆ. ಯಾಕಂತ ಹೇಳಿದರೆ ನಮಗೆ ಆ ಆತ್ಮವನ್ನು ಕೊಟ್ಟಿರುವುದು ದೇವರು ಎನ್ನುವಂಥ ನಂಬಿಕೆ ಇದೆ. ಓಕೆ. ನಾವು ಅದನ್ನು ಹತ್ಯೆ ಮಾಡಲಿಕ್ಕೆ, ಸ್ವಯಂವಾಗಿ ಹತ್ಯೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಅಂತೇಳಿ. ಓಕೆ. ಆದರೆ ಅನಿವಾರ್ಯ ಸಂದರ್ಭದಲ್ಲಿ ಬದುಕಲಿಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾದಾಗ ಸಹಜವಾಗಿಯೇ ಇಂತಹ ಪ್ರಯತ್ನಗಳಿಗೆ ಮುಂದಾಗ್ತಾರೆ. ಓಕೆ. ಅದರಿಂದಾಗಿ ಆತ್ಮಹತ್ಯೆ ಎನ್ನುವುದು ಮಹಾಪಾಪ ಆದರೂ ಸಹ ಅನಿವಾರ್ಯವಾಗಿ ಆಗಿರುವುದು ಇದೆ. ಆದರೆ ಸುರತ್ಕಲ್ನ ಹೆಣ್ಮಗಳು ಸ್ವಯಂ ಅಪರಾಧದಿಂದಾಗಿಯೇ ಈ ಕೃತ್ಯ ಮಾಡಿದ್ದಾಳೆ ಎನ್ನುವುದು ಸ್ಪಷ್ಟ ಆಗ್ತಾ ಇದೆ. ಓಕೆ. ಅವಳದೇ ಸ್ವಯಂ ಅಪರಾಧ. ಆದ್ರೆ ಅವಳಿಗೆ ದೌರ್ಜನ್ಯ ಆಗಿದೆಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವಳಿಗೆ ದೌರ್ಜನ್ಯ ಆಗಿರುವುದು ಉದ್ದೇಶಪೂರ್ವಕವಾಗಿ ಅಲ್ಲ. ಓಕೆ. ಅವಳಾಗೆ ಅದನ್ನು ಆಹ್ವಾನಿಸಿಕೊಂಡಿರುವುದು. ಉದ್ದೇಶಪೂರ್ವಕವಾಗಿ ಒಂದು ಹೆಣ್ಣು ಮಗಳ ಮೇಲೆ ಒಬ್ಬ ದೌರ್ಜನ್ಯ ಎಸಗಿದ್ದರೆ ಅದಕ್ಕೆ ನ್ಯಾಯ ಕೇಳಲಿಕ್ಕೆ ಅವಳಿಗೆ ಎಲ್ಲ ಸಂಪೂರ್ಣ ಹಕ್ಕುಗಳು ಇತ್ತು. ಓಕೆ. ಆದರೆ ಅವಳು ಆತನ ಮಾತಿನ ಮೋಡಿಗೋ ಬೇರೆ ರೀತಿಯಲ್ಲೋ ಬಲಿಯಾಗಿ ಅವಳ ದೇಹದ ಮೇಲೆ ಪರಿಣಾಮ ಬೀರಿತ್ತು. ಆದ್ರಿಂದಾಗಿ ಆ ವಿಚಾರವನ್ನ ಅವಳಿಗೆ ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಪರಿಣಾಮವಾಗಿ ಅಷ್ಟು 2 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಅವಳು ಸುಸೈಡ್ ಮಾಡ್ಕೊಂಡಿದ್ದಾಳೆ. ಏನ್ ಆಗಿದೆ ಎನ್ನುವುದನ್ನು ಆ ಹೆಣ್ಮಗಳು ತನ್ನ ತಾಯಿಯೊಂದಿಗೆ ಹೇಳಿದಾಳೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ಅಂಶ, ತನ್ನ ಮಗಳಿಗೆ ಇಂಥ ಒಂದು ಅನ್ಯಾಯ ಆಗಿದೆ ಎನ್ನುವುದು ಆ ತಾಯಿಗೆ ಗೊತ್ತಿತ್ತು. ನಾವು ತಾಯಿಯನ್ನು ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ತಾಯಿಯನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದು ಅಲ್ಲ. ಆದರೆ ರಾತ್ರಿ ವೇಳೆ ತನ್ನ ಮಗಳು ತನ್ನ ಮೇಲೆ ಆಗಿರುವಂತಹ ದೌರ್ಜನ್ಯವನ್ನ ತಾಯಿ ಹತ್ರ ಹೇಳಿದಾಗ ತಾಯಿ ಆಕೆಯನ್ನು ಸಮಾಧಾನ ಪಡಿಸಿ ಇದಕ್ಕೊಂದು ಕಾನೂನಿನ ಮೂಲಕ ಪರಿಹಾರ ಕಂಡುಹಿಡಿಯಲು ಪ್ರಯತ್ನ ಮಾಡಬೇಕಿತ್ತು. ಯಾರು ದೌರ್ಜನ್ಯ ಎಸಗಿದ್ದಾನೆ ಆ ಯುವಕ ಏನಿದ್ದಾನೆ, ಅನೀಶ್ ಪೂಜಾರಿ ಅಂತ ಹೇಳಿ ಗಂಜಿ ಮಠದವ, ಅವನನ್ನ ಕರೆಸಬೇಕಿತ್ತು. ಇಲ್ಲದ್ರೆ ಅವನ ಫ್ರೆಂಡ್ಸ್ಗಳಿಗೆ ಹೇಳಬೇಕಿತ್ತು. ಅವನನ್ನ ಕರೆಸಿಕೊಂಡು ಬಂದು ಮಾತುಕತೆ ನಡೆಸಬೇಕಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ 17 ವರ್ಷದ ಬಾಲಕಿ ಆಗಿರುವುದರಿಂದ ಕಾನೂನಾತ್ಮಕವಾಗಿ ಏನು ಮುಂದುವರಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೂ ಆತ ಒಪ್ಪದಿದ್ದಂತ ಸಂದರ್ಭದಲ್ಲಿ ಹೆಣ್ಮಗಳ ಅಭಿಪ್ರಾಯ ಏನಂತ ಹೇಳಿದ್ರೆ, ಆತ ನನ್ನನ್ನು ಹೀಯಾಳಿಸಿದ, ನನಗೆ ಬೈದ, ಆತ ನನ್ನನ್ನು ರಿಜೆಕ್ಟ್ ಮಾಡಿದ, ಈ ಕಾರಣಕ್ಕಾಗಿ ಮರಣಂದು ನಾನು ಈ ನಿರ್ಧಾರ ತಗೊಂಡಿದ್ದೇನೆ ಅಂತ ಹೇಳಿ ತಾಯಿಗೆ ಅವಳು ಪತ್ರ ಬರೆಯುವುದು. ಡೆತ್ ನೋಟ್ ಅಲ್ಲಿ ಇರುವಂತದ್ದು. ಮತ್ತೆ ಹಿಂದೂ ಸಂಘಟನೆಗಳು ನಂಗೆ ಸಹಕರಿಸಲಿಲ್ಲ, ಬೆಂಬಲ ನೀಡಲಿಲ್ಲ ಅಂತ ಹೇಳಿ. ಆದ್ರೆ ನಾವು ಅಲ್ಲಿ ಹಿಂದೂ ಸಂಘಟನೆಗಳ ಕೆಲವರಂತ ಮಾತಾಡಿದಾಗ ಹಿಂದೂ ಸಂಘಟನೆಗಳು ಅವರಿಗೆ ಈ ವಿಚಾರದ ಬಗ್ಗೆ ಯಾವುದೇ ಮಾಹಿತಿಗಳು. ಮತ್ತೆ ಯಾಕೆ ಸರ್ ಅವರು ಡೆತ್ ನೋಟ್ ಅಲ್ಲಿ ಆತರ ಡೆತ್ ನೋಟ್ ಅಲ್ಲಿ ಯಾಕೆ ಆ ರೀತಿ ಬರ್ದಲು ಅಂತ ಹೇಳಿದ್ರೆ, ತಮ್ಮೊಂದಿಗೆ ಇದ್ದವರೆಲ್ಲರೂ ಹಿಂದೂ ಸಂಘಟನೆಯವರು ಅಂತ ತಿಳ್ಕೊಂಡಿದ್ದಾರೆ ಹೆಣ್ಮಗಳು. ಅವರೆಲ್ಲರೂ ಆ ಏನು ನಾಸಿಕ್ ಬ್ಯಾಂಡ್ ಟೀಮ್ ಇತ್ತು, ಆ ಟೀಮ್ ಅಲ್ಲಿ ಇದ್ದವರು. ಆ ಯುವಕ ಸಂಘ ಪರಿವಾರದ ಕಾರ್ಯಕರ್ತನ ಹೇಗೆ ನೀವು ಸಂಘ ಪರಿವಾರದ ಕಾರ್ಯಕರ್ತ ಅಂತ ಹೇಳಲಿಕ್ಕೆ ಬರಲ್ಲ ನಿಮ್ಗೆ. ಯಾವುದೇ ಸಂಘ ಪರಿವಾರ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ, ನಿಮಗೆ ಅಲ್ಲಿ ಜವಾಬ್ದಾರಿ ಇದ್ದರೆ ಮಾತ್ರ ಆತನನ್ನು ಆ ಪಕ್ಷದ ಜವಾಬ್ದಾರಿ ಉಳ್ಳವನಂತ ಹೇಳ್ಬೋದು. ಒಬ್ಬ ಸಂಘ ಪರಿವಾರದವನಾಗಿರ್ಬೋದು, ಸಂಘ ಪರಿವಾರದ ಸಂಘಟನೆಗಳಲ್ಲಿರುವವರು ಎಲ್ಲರೂ ಸಹ ಆ ಸಂಘಟನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವುದಿಲ್ಲ. ಹೇಳ್ಕೊಳ್ಳಿಕ್ಕೆ ನಾವೆಲ್ಲರೂ ಕೇಸರಿ ಸಾಲು ಹಾಕುವವರು, ಕೇಸರಿ ಧ್ವಜ ಹಾಕುವವರು ಅಂತ ಹೇಳ್ತಾರೆ. ಆದ್ರೆ ಅವರಿಗೆ ಆ ಸಂಘಟನೆಯಲ್ಲಿ ಯಾವುದೇ ಜವಾಬ್ದಾರಿಗಳು ಇರುವುದಿಲ್ಲ. ಆದ್ದರಿಂದಾಗಿ ಆ ಯುವಕನನ್ನು ನಾವು ಸಂಘಟನೆಯಲ್ಲಿ ಜವಾಬ್ದಾರಿ ಇದ್ದವನು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅವನಿಗೆ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಆದ್ರೆ ಆ ಯುವಕನು ಸಹ ಈ ನಾಸಿಕ್ ಬ್ಯಾಂಡ್ ತಂಡದಲ್ಲಿ ಇದ್ದವಳು. ಈ ಹುಡುಗಿಯು ಆ ನಾಸಿಕ್ ಬ್ಯಾಂಡ್ ತಂಡದಲ್ಲಿ ಇದ್ದವಳು. ಆಕೆ ಕೇವಲ ಒಂದು ನಾಸಿಕ್ ಬ್ಯಾಂಡ್ ತಂಡದಲ್ಲಿ ಇದ್ದವಳ ಏನಲ್ಲ, ಅವಳು ಕೆಲವು ಬ್ಯಾಂಡ್ ತಂಡಗಳೊಂದಿಗೆ ಹೋಗ್ತಾ ಇದ್ದವಳು. ಒಳ್ಳೆ ಆಕ್ಟಿವ್ ಹುಡುಗಿ. 16 ವರ್ಷ ಪ್ರಾಯ ಆಗಿದ್ರು ಸಹ ಅವಳು ಒಳ್ಳೆ ಆಕ್ಟಿವ್ ಹುಡುಗಿ. ಬಹುತೇಕ ಇಂದು
ಕಾರ್ಯಕ್ರಮಗಳಲ್ಲಿ ಅವಳ ಭಾಗವಹಿಸುವಿಕೆ ಇತ್ತು. ಓಕೆ. ಪ್ರತಿಯೊಂದು ಹಿಂದೂ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ ಅವಳು ಅನ್ಯ ಮತೀಯಳು ಆಗಿದ್ದಳು ಸಹ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ಕೇಸರಿ ಸಾಲು ಹಾಕೊಂಡು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ಅಂತಹ ಹೆಣ್ಮಗಳಿಗೆ ಈ ರೀತಿಯ ಅನ್ಯಾಯ ಆಗಿದೆ ಎನ್ನುವುದು ಈಗ ವಿಷಯ ಇರುವುದು. ಆದ್ದರಿಂದಾಗಲೇ ಇದನ್ನು ಹಿಂದೂ ಸಂಘಟನೆ ಪ್ರಮುಖರು ಇದನ್ನು ಪರಿಹರಿಸಬೇಕು ಅಂತ. ಆದ್ರೆ ಪರಿಹರಿಸಲಿಕ್ಕೆ ಅವರ ಗಮನಕ್ಕೆ ಇದನ್ನು ತರಬೇಕಿತ್ತು ಅಂತ. ಅವರ ಗಮನಕ್ಕೆ ಯಾರೂ ತರಲಿಲ್ಲ. ಈಗ ಆಲ್ರೆಡಿ ಗಮನಕ್ಕೆ ಬಂದಿರಬಹುದು ಸರ್, ಇನ್ನು ಮುಂದಿನ ಆಕ್ಷನ್ ಅಂತ ಈಗ ಗಮನಕ್ಕೆ ಬಂದಿದೆ. ಓಕೆ. ಕಾನೂನಾತ್ಮಕವಾಗಿ ಇದು ಮುಂದುವರಿಬೇಕು. ಈಗ ಕಾನೂನಾತ್ಮಕವಾಗಿ ಏನು, ಹುಡುಗಿಯ ತಾಯಿ ಕೊಟ್ಟ ಕಂಪ್ಲೇಂಟ್ ನ ಆಧಾರದಲ್ಲಿ ಸುರತ್ಕಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಅವರ ಕಂಪ್ಲೇಂಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಸರ್? ಅವರ ಕಂಪ್ಲೇಂಟ್ ನಲ್ಲಿ ಏನು ಉಲ್ಲೇಖ ಆಗಿದೆ ಅಂತಂದ್ರೆ ಡೆತ್ ನೋಟಿನ ಆಧಾರದಲ್ಲಿ ಕಂಪ್ಲೇಂಟ್ ರೆಡಿ ಆಗಿದೆ. ಓಕೆ. ಅದರಲ್ಲಿ ಮೋಸ ಇದೆ, ವಂಚನೆ ಇದೆ, ಅತ್ಯಾಚಾರ ಇದೆ. ಯಾಕಂದ್ರೆ 17 ವರ್ಷ ಪ್ರಾಯದ ಹೆಣ್ಣು ಮಗಳು 3 ತಿಂಗಳ ಗರ್ಭಿಣಿ ಆಗಿದ್ದಾಳೆ ಅಂದ್ರೆ ಅದು ಅತ್ಯಾಚಾರಕ್ಕೆ ಸಮ. ಹೌದು. ಆತ್ಮಹತ್ಯೆಗೆ ಪ್ರೇರಣೆ ಸೆಕ್ಷನ್ ಇದೆ. ಓಕೆ. ಆದ್ದರಿಂದಾಗಿ ಸುರತ್ಕಲ್ ಪೊಲೀಸರು ಹೇಗೆ ಕಂಪ್ಲೇಂಟ್ ತಗೊಂಡಿದ್ದಾರೋ ಇದ್ದ ಬದ್ದ ಸೆಕ್ಷನ್ಗಳನ್ನೆಲ್ಲ ಸೇರಿಸಿ ಆತನ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಓಕೆ. ಆತ ಕೇಸ್ ದಾಖಲಾದ ದಿವಸ ಪೊಲೀಸರ ಕೈಗೆ ಸಿಗಲಿಲ್ಲ. ಆದ್ರೆ ಪ್ರಯತ್ನ ಪಟ್ಟು ಅದೇ ದಿವಸ ರಾತ್ರಿ ಆತನನ್ನು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ. ಚಂದದ ಫೇಸ್ ಕಟ್ ಇರುವಂತ ಯುವಕ ಕರ್ಕೊಂಡು ಬಂದಿದ್ದಾರೆ. ಎನ್ಕ್ವೈರಿ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿದಾಗ ಆತ ಹೇಳಿದ ಮಾತಿಗೂ ಈ ಹೆಣ್ಣಿನ ದೇಹದಲ್ಲಿ ಆದ ಬದಲಾವಣೆಗೂ ವ್ಯತ್ಯಾಸ ಇದೆ ಎನ್ನುವಂತ ಸೂಚನೆ ಇದೆ. ಆತ ಹೇಳುವುದು ಏನಂತ ಹೇಳಿದ್ರೆ 1 ತಿಂಗಳಿನಿಂದ ನನಗೆ ಮತ್ತು ಅವಳಿಗೆ ಸಂಪರ್ಕ ಇದೆ ಅಂತ ಹೇಳ್ತಾರೆ. ಅದನ್ನು ಆತ ಒಪ್ಕೊಂಡಿದ್ದಾನೆ ಅನ್ನೋದು ಇರುವಂತಹ ಮಾಹಿತಿಗಳು. ಆದರೆ ಈಕೆಯ ಭ್ರೂಣದಲ್ಲಿ ಅದು 3 ತಿಂಗಳ ಭ್ರೂಣ. ಆದ್ದರಿಂದಾಗಿ ಆಕೆಯೊಂದಿಗೆ ಒಂದು ಅನಿಶ್ ಇಲ್ಲದ್ರೆ ಬೇರೆಯವರು 3 ತಿಂಗಳ ಹಿಂದೆಯೇ ದೈಹಿಕ ಸಂಪರ್ಕ ಬೆಳೆಸಿರಬೇಕು ಎನ್ನುವಂತ ಸಂಶಯಗಳಿವೆ. ಈಗ 1 ತಿಂಗಳ ಪರಿಚಯ ಅಂತ ಹೇಳಿ ಎಲ್ಲಾದ್ರೂ ಹೇಳಿದಾರೆ ಅಂದ್ರೆ ಏನು ಮ್ಯೂಸಿಕ್ ನಾಸಿಕ್ ಬ್ಯಾಂಡ್ ಇದೆಯಲ್ವಾ, ಸೊ ಅಲ್ಲಿ ಏನಾದ್ರು ಮಾಹಿತಿ ಏನಾದ್ರು ಕೊಟ್ಟಿದಾರ? ಈಗ ಇರುವ ಮಾಹಿತಿ ಅದು ನಾಸಿಕ್ ಬ್ಯಾಂಡ್ ನ ತಂಡ ಏನಿದೆ, ಚಿತ್ರಾಪುರದ ತಂಡ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ತಂಡಗಳಿವೆ. ಆ ಎಲ್ಲ ತಂಡಗಳೊಟ್ಟಿಗೂ ಈ ಹೆಣ್ಮಗಳು ಹೋಗ್ತಾ ಇದ್ಲು. ಆದ್ರಿಂದಾಗಿ ಅಲ್ಲಿ ಆ ಹುಡುಗ ಹೇಳುವ ಪ್ರಕಾರ ಆತ 1 ತಿಂಗಳ ಹಿಂದೆ ಈಗ ಪರಿಚಯ ಆದವನು. ಆದ್ರೆ ಇಲ್ಲಿ ಭ್ರೂಣಕ್ಕೆ 3 ತಿಂಗಳಾಗಿರುವುದರಿಂದ ಅದು ಸಂಶಯಾಸ್ಪದ ಆಗಿದೆ ಅಂತ. ಓಕೆ, ಎಸ್ ಸರ್. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಆದಂತಹ ಶ್ವೇತಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ಎಸ್ ಮ್ಯಾಮ್, ನಿಮ್ಗೆ ಗೊತ್ತಿರ್ಬೋದು ಸುರತ್ಕಲ್ನ ವಿದ್ಯಾರ್ಥಿನಿಯ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನ್ ಹೇಳ್ತೀರಾ ತಾವು? ವಾಯ್ಸ್ ಒಂದು ಸ್ವಲ್ಪ ಬ್ರೇಕ್ ಆಗ್ತಿದೆ. ಎಸ್ ಮ್ಯಾಮ್, ಸುರತ್ಕಲ್ನಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದಾರಲ್ವಾ, ಸೊ ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ ಮ್ಯಾಮ್? ಈ ಒಂದು ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ನಿನ್ನೆ ಅಷ್ಟೇ ನಾವು ಮಂಗಳೂರು ನಗರ ಉತ್ತರ ಮಂಡಲ ಮಹಿಳಾ ಮೋರ್ಚಾದ ವತಿಯಿಂದ ಅವರ ಮನೆಗೆ ಭೇಟಿಯನ್ನು ನೀಡಿದ್ವಿ. ಓಕೆ. ಆ ಸಂದರ್ಭದಲ್ಲಿ ಅವರ ತಂದೆ ಇರ್ಬಹುದು, ತಾಯಿ ಇರ್ಬಹುದು ಮಾತಾಡುವಾಗ ಕೆಲವೊಂದು ಆಘಾತಕಾರಿ ಅಂಶಗಳನ್ನು ಅವರು ಹೇಳಿರುವಂತದ್ದು. ಓಕೆ. ಮೊನ್ನೆ ಕಮಿಷನರ್ ಅವರು ಕೂಡ ಮಾತಾಡುವಾಗ ಅದೇ ಹೇಳಿದ್ರು. ಆ ಹುಡುಗಿದ್ದು ಪ್ರಾಣ ಹೋಗಿದೆ, ಅಮಾಯಕ ಹೆಣ್ಣು ಮಗಳ ಪ್ರಾಣ ಹೋಗಿದೆ. ಅದರ ಜೊತೆಗೆ ಆಕೆ ಪ್ರೆಗ್ನೆಂಟ್ ಬೇರೆ, 2 ಜೀವ ಈಗ ಬಲಿಯಾಗಿರುವಂತದ್ದು. ಹೌದು, ಖಂಡಿತವಾಗಿಯೂ ಅದ್ರ ಬಗ್ಗೆ ದುಃಖ ಇದೆ. ಓಕೆ. ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಕಮಿಷನರ್ ಹೇಳಿದಾಗೆ ಈ ಒಂದು ಪ್ರಕರಣ ಅದನ್ನು ಪ್ರಕರಣದ ಹಿಂದೆ ನೋಡುವಾಗ ಎಲ್ಲೋ ಒಂದು ಕಡೆ ಈ ರಕ್ಸಿನಂತಹ ಒಂದು ಹೆಸರುಗಳು ಕೇಳಿ ಬರ್ತಾ ಇದೆ. ಓಕೆ. ಅದರ ಜೊತೆಗೆ ಇದು ಇನ್ನು ತನಿಖೆ ಆದ ನಂತರ ವಿಷಯ ಏನು, ಅದ್ರ ಹಿಂದೆ ಯಾರಿದ್ದಾರೆ ಅದೆಲ್ಲ ಇನ್ನಷ್ಟೇ ಗೊತ್ತಾಗ್ಬೇಕಿರುವಂತದ್ದು. ಓಕೆ 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 ಓಕೆ. ಅವರ ತಾಯಿ ಮಾತಾಡುವಾಗ ಹೇಳ್ತಾ ಇದ್ರು, ಅಂದ್ರೆ ಅವಳ ಕೆಲವೊಂದು ಫ್ರೆಂಡ್ಸ್ ಗಳು ಕೆಲವೊಂದು ಹೆಸರುಗಳನ್ನು ಹೇಳಿದ್ದಾರೆ, ಪೊಲೀಸ್ ಅವರಿಗೆ ಮಾಹಿತಿಯನ್ನು ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಓಕೆ. ಸೊ
ಹಿಂದೆ ಕೂಡ ಒಂದು ಬಾರಿ ಹೀಗೇನೆ ಆದಾಗ ಆ ಹುಡುಗಿ ಕಾಣೆಯಾದಾಗ ಓಕೆ ಇವರು ಉಡುಪಿಯಲ್ಲಿ ಕೂಡ ಕಂಪ್ಲೇಂಟ್ ಅನ್ನು ಮಾಡಿರುವಾಗ ಸ್ಟೇಷನ್ ಅಲ್ಲಿ ಕೆಲವೊಂದು ಹೆಸರನ್ನು ಹೇಳಿದ್ದೇನೆ ಅಂತ ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು. ನಿನ್ನೆ ಮಾತಾಡುವಾಗ ಅವರು ಹೇಳಿದ್ರು ಓಕೆ ಈ ರೀತಿ ಆಗಿದೆ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದು ಕಡೆ ಈ ಯುವ ಸಮುದಾಯ ಸ್ಪೆಷಲಿ ಈ ಡ್ರಗ್ಸ್ ನಂತ ಒಂದು ಜಾಲಕ್ಕೆ ಬೀಳ್ತಿರೋದನ್ನ ನೋಡುವಾಗ ಎಲ್ಲೋ ಒಂದ್ ಕಡೆ ನಮ್ಮ ಮುಂದಿನ ಪೀಳಿಗೆ ಹೇಗೆ ಅಂತೇಳಿ ಅದನ್ನು ಊಹಿಸುವಾಗ್ಲೇ ಒಂದ್ಸತಿ ಹೆದರಿಕೆ ಆಗುವಂತದ್ದು. ಯಾಕೆಂತ ಹೇಳಿದ್ರೆ ಕಾಳಸಂತೆಯಲ್ಲಿ ಮಾರುವ ರೀತಿಯಲ್ಲಿ ಈ ರೀತಿ ಡ್ರಗ್ಸ್ ಗಳು ಅಂದ್ರೆ ಸುಧೀರ್ ರೆಡ್ಡಿ ಅವರು ಬಂದ ನಂತರ ಕಮಿಷನರ್ ಅವರು ಏನು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದೆ, ಆದ್ರೂ ಕೂಡ ಇದು ಎಲ್ಲೋ ಒಂದು ಕಡೆ ಈ ಡ್ರಗ್ಸ್ ಎನ್ನುವಂತದ್ದು ನಿಲ್ತಿಲ್ಲ. ಯಾಕೆಂತ ಹೇಳಿದ್ರೆ ದಿನ ಬೆಳಿಗ್ಗೆ ನೋಡಿದ್ರೆ ಎಲ್ಲೆಲ್ಲಿಂದ ಅದು ಸಪ್ಲೈ ಆಗ್ತಿದೆ. ಮೋಸ್ಟ್ಲಿ ಅದರ ಮೂಲ ಎಲ್ಲಿದೆ ಅಂತ ಹೇಳಿ ಅದನ್ನು ಹುಡುಕಿದ್ರೆ ಬಹುಶಃ ಈ ಪ್ರಕರಣಕ್ಕೆ ಕೂಡ ಒಂದು ನ್ಯಾಯ ಸಿಗುವಂತದ್ದು, ಮತ್ತೆ ಮುಂದೆ ಏನು ಆಘಾತ ಆಗುವಂತದ್ದು ಅದನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಅಂದ್ರೆ ಮನೆಯಲ್ಲಿ ಈ ಬಗ್ಗೆ ಜಾಗೃತಿ ಮೂಡ್ಬೇಕಂತ ಅನಿಸುವುದಿಲ್ಲ ಮೇಡಮ್? ಖಂಡಿತವಾಗಿಯೂ ನೋಡಿ, ಒಂದು ಈಗ ನಿನ್ನೆ ನಾವು ಅವರ ಕಾಟಿಪಳ್ಳದ ಪ್ರಕರಣ ತಗೊಂಡ್ರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರುವಾಗ್ಲೇ ಅವರು ಸ್ವಲ್ಪ ಜಾಗರೂಕತೆಯಿಂದ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಿದ್ರೆ ಬಹುಶಃ ಇಂತ ಒಂದು ಆತ್ಮಹತ್ಯೆ ಮಗು ಇವತ್ತು ಪ್ರಾಣ ಕಳ್ಕೊಳ್ಳುವಂತಹ ಸಂದರ್ಭ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ನೋಡಿ, ಈಗ ನಾವು ಹೇಳ್ತೇವೆ ಡ್ರಗ್ಸ್ ನಿಷೇಧಿಸ್ಬೇಕು, ಅದನ್ನು ಸಿಗದಂತೆ ಮಾಡ್ಬೇಕು ಅಂತ ಎಲ್ಲ ಹೇಳ್ತೇವೆ. ಇದು ಯಾರ ಕರ್ತವ್ಯ? ಪೊಲೀಸರ ಮಾತ್ರ ಕರ್ತವ್ಯ ಅಲ್ಲ, ಅವರ ಜೊತೆಗೆ ನಮ್ಮ ಸಮಾಜದ ಕರ್ತವ್ಯ ಕೂಡ ಇದೆ, ಮನೆಯ ಕರ್ತವ್ಯ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಇದು ಈ ಡ್ರಗ್ಸ್ ಎನ್ನುವಂಥದ್ದು ಈ ನಶೆಗೆ ಅವರು ಮಕ್ಕಳು ಒಂದು ಸತಿ ಅದಕ್ಕೆ ಎಡಿಕ್ಟ್ ಆದ್ರು ಅಂತ ಹೇಳಿದ್ರೆ ಬಹುಶಃ ಅದರಿಂದ ಅವ್ರಿಗೆ ಹೊರ ಬರ್ಲಿಕ್ಕೆ ತುಂಬಾ ಕಷ್ಟ ಇದೆ. 16, 14, 15 ವರ್ಷದ ಮಕ್ಕಳೆಲ್ಲ ಈ ಒಂದು ನಶೆಯಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದಕ್ಕೆ ಒಂದು ಜಾಲನೆ ಇದೆ. ಯಾಕೆಂತ ಹೇಳಿದ್ರೆ ಆ ಹದಿಹರಿಯದ ಮಕ್ಕಳನ್ನೇ ಟಾರ್ಗೆಟ್ ಅನ್ನಾಗಿ ಇಟ್ಕೊಂಡು ಈ ಪೆಡ್ಲರ್ಗಳು ಏನು ಈ ಡ್ರಗ್ಸ್ ಇರ್ಬಹುದು ಅಂತದನ್ನೆಲ್ಲ ಉಪಯೋಗಿಸ್ಕೊಂಡು ಎಲ್ಲೋ ಒಂದ್ ಕಡೆ ಈ ಯುವ ಸಮುದಾಯವನ್ನು ಟಾರ್ಗೆಟ್ ಮಾಡುವಂತದ್ದು ಎದ್ದು ಕಾಣ್ತಿದೆ. ಓಕೆ 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 ಎಸ್ ಮ್ಯಾಮ್, ಥ್ಯಾಂಕ್ ಯು ಮಾಹಿತಿಗಾಗಿ ಮ್ಯಾಮ್. ಥ್ಯಾಂಕ್ ಯು. ಎಸ್ ಸರ್, ಅವರು ಕೂಡ ಹೇಳಿದ್ರು ಡ್ರಗ್ಸ್ ನಂತಹ ಕೆಲವೊಂದು ವಿಚಾರಗಳು ಇದಕ್ಕೆ ಕಾರಣ ಆಗಿರ್ಬೋದು ಅಂತ. ಆದ್ರೆ ಅವರು ಹೋಗ್ತಾ ಇದ್ದದ್ದು ನಾಸಿಕ್ ಬ್ಯಾಂಡ್ ನಂತಹ ತರಗತಿಗೆ ಅಲ್ಲ ಸರ್, ಅಲ್ಲಿ ಕೂಡ ಇತ್ತ ಇದು ಅಂತ ಈಗ ಇರುವ ಸಂಶಯಗಳು ಅದು. ಓಕೆ, ಏನಂತ ಹೇಳಿದ್ರೆ ಅವರು ಚಿತ್ರಾಪುರದ ನಾಸಿಕ್ ಬ್ಯಾಂಡ್ ತಂಡದಲ್ಲಿ ಇದ್ಲು ಅಂತ ಹೇಳ್ತಾ ಇದ್ದಾರೆ. ಓಕೆ, ಆದ್ರೆ ಅಂತಹ ನಾಸಿಕ್ ಬ್ಯಾಂಡ್ ತಂಡಗಳು ಆ ಪರಿಸರದಲ್ಲಿ ಕೆಲವಿದೆ. ಓಕೆ, ನಿರ್ದಿಷ್ಟವಾಗಿ ಇಂಥದ್ದೇ ಒಂದು ತಂಡ ಅಂತ ಅಲ್ಲ. ಒಂದು 8 ಮಂದಿ 10 ಮಂದಿ ಹುಡುಗರು ಸೇರಿಕೊಂಡು ಒಂದು ಬ್ಯಾಂಡ್ ತಂಡವನ್ನು ಕಟ್ಟಿಕೊಂಡಿದ್ದಾರೆ. ಓಕೆ, ಇದು ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ 4-5 ವರ್ಷಗಳಲ್ಲಿ ನಾಸಿಕ್ ಬ್ಯಾಂಡ್ ಇಲ್ಲಿ ಅತ್ಯಂತ ಜನಪ್ರಿಯತೆ ಬರ್ತದೆ. ಓಕೆ, ಸಾರ್ವಜನಿಕ ಸಮಾರಂಭಗಳು ಅಥವಾ ಹಿಂದೂ ಧಾರ್ಮಿಕ ಸಮಾರಂಭಗಳಲ್ಲಿ ನಾಸಿಕ್ ಬ್ಯಾಂಡ್ ಈಗ ಒಂದು ಆಕರ್ಷಣೀಯ ಒಂದು ವಾದ್ಯ ಪರಿಕರ. ಈ ಹಿಂದೆ ನಮ್ಮಲ್ಲಿಗೆ ಕೇರಳದ ಚೆಂಡೆ ಬರ್ತಾ ಇತ್ತು. ಕೇರಳದ ಚೆಂಡೆ ವಾದನ ಅಂತ ಹೇಳಿದ್ರೆ ಅದೊಂದು ಅಟ್ರಾಕ್ಷನೇ ಬೇರೆ. ಕೇರಳದಲ್ಲಿ ವ್ಯಾಪಕವಾಗಿದ್ದಂತ ಚೆಂಡೆ ವಾದನವನ್ನು ಮಂಗಳೂರಿಗೆ ತರಿಸಲಾಗಿತ್ತು. ಆದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇತ್ತು, ದುಬಾರಿ ಆಗ್ತಾ ಇತ್ತು. ಯಾಕಂದ್ರೆ ಅವ್ರನ್ನು ಕರ್ಸ್ಕೊಳ್ಬೇಕು, ಇಲ್ಲಿ ಅವರಿಗೆ ನಿಲ್ಲಿಕೆ ವ್ಯವಸ್ಥೆ ಮಾಡಬೇಕು, ಅದ ನಂತರ ಅವರಿಗೆ ಪೇಮೆಂಟ್ ಕೊಡ್ಬೇಕು, ಇದೆಲ್ಲ. ಅದ ನಂತರ ಅದಕ್ಕೆ ಪರ್ಯಾಯವಾಗಿ ನಾಸಿಕ್ ಬ್ಯಾಂಡ್ ಅಂತ ಹೇಳಿ ಇದು ಸಣ್ಣ ಪರಿಕರ, ಶಬ್ದ ಜೋರು, ಖರ್ಚು ಕಡಿಮೆ. ಆದ್ರಿಂದಾಗಿ ಅದಕ್ಕೆ ಸ್ಥಳಗಳಲ್ಲಿ ಇದು ಹೇಗೆ ಬಂತು ಅಲ್ಲ, ಆ ಬ್ಯಾಂಡ್ ಸೆಟ್ಗಳು ಒಂದು ಕಡೆಯಲ್ಲಿ ಆದ ಕೂಡಲೇ ಅದನ್ನ ಕಾಪಿ ಮಾಡ್ಲಿಕ್ಕೆ ಇನ್ನೊಂದು ತಂಡ. ಯಾಕಂದ್ರೆ ಇದಕ್ಕೆ ತಾಳ ಮೇಳ ಯಾವುದೂ ಇಲ್ಲ. ನೀವು ಯಾವಾಗ ಬೇಕಾದ್ರೆ ಹೇಗೆ ಬೇಕಾದ್ರೆ ಬಡಿಬಹುದು. ಇದಕ್ಕೆ ತಾಳ ಮೇಳ ಇಲ್ಲ. ಅಂತೂ ಶಬ್ದ ಕರ್ಕಶವಾಗಿ ಇರಬೇಕು. ಕರ್ಕಶವಾಗಿ ಶಬ್ದ ಇದ್ರೆ ಯುವಕರಲ್ಲಿ ಒಂದು ಹುಚ್ಚು ಹುಮ್ಮಸ್ಸು ಜಾಸ್ತಿ ಆಗ್ತದೆ. ಅದಕ್ಕಾಗಿ ಜನರು ಅದನ್ನು ಆಕರ್ಷಣೆಗೆ ಒಳಗಾಗ್ತಾರೆ ಎನ್ನುವ ಕಾರಣಕ್ಕಾಗಿ ನಾಸಿಕ್ ಬ್ಯಾಂಡ್ ಇಲ್ಲಿ ವ್ಯಾಪಕವಾಯಿತು. ಅದರ ಒಟ್ಟಿಗೆ ಈಗ ನಮ್ಮಲ್ಲಿ ಮತ್ತೊಂದು
ಪ್ರಕಾರ ಸ್ಟಾರ್ಟ್ ಆಗಿದೆ. ಅದು ಕುಣಿತ ಭಜನೆ ಅಂತ ಹೇಳಿ. ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನೆಲ್ಲ ಭಜನೆ ಮಾಡಿಕೊಂಡು ಕುಣಿತ ಭಜನೆ ಅಂತ ಹೇಳಿ. ಅದು ಸಹ ನಿಮ್ಗೆ ಯಾವುದೇ ಮೆರವಣಿಗೆಗೆ ಶೋಭೆಯನ್ನು ಕೊಡ್ತದೆ ಖಂಡಿತ. ಅದಕ್ಕೊಂದು ಧಾರ್ಮಿಕ ಚೌಕಟ್ಟು ಇರಬೇಕು. ಧಾರ್ಮಿಕ ಚೌಕಟ್ಟು ಇರಬೇಕು. ಅಂತ ಧಾರ್ಮಿಕ ಚೌಕಟ್ಟಿನಲ್ಲಿ ಇರುವಂತಹ ಕುಣಿತ ಭಜನೆಗಳು ಸಹ ಒಂದು ಸಮಾಜದಲ್ಲಿ ಒಂದು ಧರ್ಮವನ್ನ ಜಾಗೃತಿಗೊಳಿಸಲಿಕ್ಕೆ ಕಾರಣವಾಗುತ್ತದೆ. ಎಷ್ಟು ಸತ್ಯವೋ ಆ ಕುಣಿತ ಭಜನೆಯ ಹೆಸರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಪರ್ಕಗಳು ಬೆಳೆದು ಇಂತಹ ಘಟನೆಗಳಿಗೆ ಕಾರಣವಾಗ್ತದೆ ಎನ್ನುವುದು ಸ್ವಾರ್ಥ. ಈಗ ಸುರತ್ಕಲಲ್ಲಿ ಏನು ಘಟನೆ ನಡೆಯಿತು, ಇಂತಹ ಒಂದು ಘಟನೆಗೆ ಪೂರಕವಾಗಿ ನಾನು ಹೇಳುವುದಂತಾದ್ರೆ ಈ ಪುತ್ತೂರಿನಲ್ಲಿ ಒಬ್ಬ ಸಂಜೀವ ಪೂಜಾರಿ ಅಂತ ಒಬ್ರು ಇದ್ದಾರೆ, ಕಾಣಿಯೂರ್ನವರು. ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಾರೆ. ಅವರು ಈ ಕುಣಿತ ಭಜನೆಯ ಬಗ್ಗೆ ಫೇಸ್ಬುಕ್ ನಲ್ಲಿ ಬರಿತಾ ಇದ್ರು. ಅದು ಹಿಂದೂ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಧಕ್ಕೆ ಆಗ್ತದೆ ಅಂತ ಹೇಳಿ ಅವರ ಮೇಲೆ ದೂರು ದಾಖಲಾಗಿತ್ತು, ಅವರನ್ನು ಬಂಧಿಸಲಾಗಿತ್ತು, ಅವರನ್ನು ಇಲಾಖೆಯಿಂದ ಸಸ್ಪೆಂಡ್ ಮಾಡಲಾಗಿತ್ತು, ಕ್ವೆಶ್ಚನ್ ಮಾಡಿದಕ್ಕೆ ಅದೆಲ್ಲವೂ ಆಗಿತ್ತು. ಆದ್ರೆ ಮತ್ತೆ ಅವರು ಜಾಮೀನಿನ ಮೇಲೆ ಬಿಡುಗಡೆಗೊಂಡ್ರು, ಮತ್ತೆ ಸಸ್ಪೆನ್ಷನ್ ರಿವೋಕ್ ಆಯ್ತು. ಈಗಲೂ ಸಹ ಅವರು ಆ ವಿಚಾರದಲ್ಲಿ ಸ್ಪಷ್ಟತೆಯಲ್ಲಿದ್ದಾರೆ. ಕುಣಿತ ಭಜನೆಯಲ್ಲೂ ಇಂತಹ ಅನೈತಿಕ ಚಟುವಟಿಕೆಗಳಿಗೆ ಆಸ್ಪದ ಆಗ್ತದೆ ಅಂತ ಹೇಳಿ. ಈಗ ಇಲ್ಲಿ ನಾಸಿಕಬೆನ್ನ ತಂಡದಲ್ಲಿಯೂ ಸಹ ಆದದ್ದು ಅದೇ ಅನೈತಿಕ ಸಂಪರ್ಕಗಳು. ಇದನ್ನು ನೀವು ನೈತಿಕ ಸಂಪರ್ಕ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪರಸ್ಪರ ಒಪ್ಪಿಗೆಯಿಂದಲೇ ಆಗಿದ್ದರೂ ಸಹ ಇದಕ್ಕೆ ನೈತಿಕತೆ ಇಲ್ಲ. ನೀವು ನೈತಿಕತೆ ಇರಬೇಕು ಅಂತಂದ್ರೆ ಅದಕ್ಕೊಂದು ಬೌಂಡಿಂಗ್ ಬೇಕು, ಒಂದು ಚೌಕಟ್ಟು ಬೇಕು. ಇದಕ್ಕೆ ಚೌಕಟ್ಟಿಲ್ಲ, ಚೌಕಟ್ಟು ಇಲ್ಲದಂತ ವ್ಯವಸ್ಥೆ. ಆದ್ರಿಂದಾಗಿ ಇದು ಅನೈತಿಕ ಅಂತ ಹೇಳುವುದು.